ತಂದೆತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಯಾವುದೇ ಬೆಲೆ ಕಟ್ಟಲಾಗುವುದಿಲ್ಲ. ಅವರನ್ನು ಗೌರವಿಸುವ ಮಕ್ಕಳು ಜೀವನದಲ್ಲಿ ನಿಜವಾದ ಸುಖ ಮತ್ತು ಆಶೀರ್ವಾದವನ್ನು ಪಡೆಯುತ್ತಾರೆ ಎಂಬುದಕ್ಕೆ ಈ ಕಥೆಯು ಸಾಕ್ಷಿ. ಕಮಲಾಪುರ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ರಂಗಯ್ಯ ಮತ್ತು ಲಕ್ಷ್ಮಮ್ಮ ಎಂಬ ವೃದ್ಧ ದಂಪತಿಗಳು ವಾಸಿಸುತ್ತಿದ್ದರು. ಅವರು ಜೀವನಪೂರ್ತಿ ಕಷ್ಟಪಟ್ಟು ಕೃಷಿ ಮಾಡಿ ತಮ್ಮ ಏಕೈಕ ಮಗ ಸುರೇಶ್ನನ್ನು ಬೆಳೆಸಿದ್ದರು. ಮಗನನ್ನು ಚೆನ್ನಾಗಿ ಓದಿಸಿದ್ದರು. ಅದರಿಂದ ಮಗ ಒಳ್ಳೆಯ ಉದ್ಯೋಗ ಪಡೆದು ನಗರದಲ್ಲಿ ನೆಲೆಸಿದ್ದನು. ಮಗನ ಯಶಸ್ಸನ್ನು ನೋಡಿ ರಂಗಯ್ಯ ಮತ್ತು ಲಕ್ಷ್ಮಮ್ಮ ತುಂಬಾ ಸಂತೋಷಪಟ್ಟಿದ್ದರು. ಕೆಲವು ವರ್ಷಗಳ ನಂತರ ಸುರೇಶ್ಗೆ ಸವಿತಾ ಎಂಬ ಹುಡುಗಿಯೊಂದಿಗೆ ಮದುವೆಯಾಯಿತು. ಮದುವೆಯಾದ ಮೊದಲ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಸುರೇಶ್ ತನ್ನ ತಂದೆ ತಾಯಿಯನ್ನು ಗೌರವಿಸುತ್ತಿದ್ದನು. ಆದರೆ ಕಾಲ ಕಳೆದಂತೆ ಸವಿತಾಳ ಮನಸ್ಸಿನಲ್ಲಿ ಸ್ವಾರ್ಥದ ಭಾವನೆ ಬೆಳೆಯತೊಡಗಿತು. ನಾವು ನಮ್ಮದೇ ಜೀವನ ನಡೆಸಬೇಕು. ಈ ವೃದ್ಧರನ್ನೂ ನೋಡಿಕೊಳ್ಳುವುದರಿಂದ ನಮಗೆ ತೊಂದರೆಯಾಗುತ್ತದೆ. ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಹೇಗೆ? ಮೊದಲಿಗೆ ಸುರೇಶ್ ಆ ಮಾತುಗಳನ್ನು ಗಮನಿಸಲಿಲ್ಲ. ಆದರೆ ಪ್ರತಿದಿನ ಅದೇ ಮಾತು ಕೇಳುತ್ತಾ ಅವನ ಮನಸ್ಸು ಬದಲಾಗತೊಡಗಿತು. ತನ್ನ ತಂದೆ ತಾಯಿಯ ಪ್ರೀತಿಯನ್ನು ಮರೆತು ಹೆಂಡತಿಯ ಮಾತುಗಳನ್ನೇ ಕೇಳಲು ಆರಂಭಿಸಿದನು. ಒಂದು ದಿನ ಸವಿತಾ ಸುರೇಶ್ನ ಬಳಿ ಬಂದು ಹಠ ಹಿಡಿದಳು. ನೋಡಿ, ದಿನಾಲೂ ಈ ಮುದುಕರ ಉಪಚಾರ ಮಾಡುವುದು ನನ್ನ ಕೈಯಿಂದ ಆಗಲ್ಲ. ಇವತ್ತೇ ಇವರನ್ನು ಈ ಮನೆಯಿಂದ ಹೊರಗೆ ಕಳುಹಿಸಿ, ಇಲ್ಲದಿದ್ದರೆ ನಾನು ಈ ಮನೆಯಲ್ಲಿ ಇರುವುದಿಲ್ಲ. ಸುರೇಶ್ ಸ್ವಲ್ಪ ಯೋಚಿಸಿದ. ಆದರೆ ಹೆಂಡತಿಯ ಒತ್ತಡಕ್ಕೆ ಮಣಿದು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡನು. ಮರುದಿನ ಸಂಜೆ ಅವನು ತನ್ನ ತಂದೆ ತಾಯಿಯನ್ನು ಕರೆದು ಹೇಳಿದನು, ಅಮ್ಮ, ನಿಮ್ಮಿಂದ ನಮಗೆ ತುಂಬಾ ತೊಂದರೆಯಾಗುತ್ತಿದೆ. ನಮ್ಮ ಸ್ವಂತ ಜೀವನ ನಡೆಸಲು ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ನೀವು ನಾಳೆಯೇ ಈ ಮನೆ ಖಾಲಿ ಮಾಡಿ ಎಲ್ಲಾದರೂ ಹೊರಟು ಹೋಗಿ. ಆ ಮಾತು ಕೇಳಿದ ರಂಗಯ್ಯನ ಕಣ್ಣಲ್ಲಿ ನೀರು ತುಂಬಿತು. ಮಗನೇ, ನಿನ್ನನ್ನು ಈ ಮಟ್ಟಕ್ಕೆ ತರಲು ನಮ್ಮ ರಕ್ತವನ್ನೇ ಬೆವರನ್ನಾಗಿ ಹರಿಸಿದ್ದೇವೋ ತಂದೆ. ಈ ವಯಸ್ಸಿನಲ್ಲಿ ನಮ್ಮನ್ನು ಬೀದಿಗೆ ತಳ್ಳಿದರೆ ನಾವು ಎಲ್ಲಿಗೆ ಹೋಗಲಿ? ಆದರೆ ಸುರೇಶ್ನ ಮನಸ್ಸು ಕಲ್ಲಿನಂತಾಗಿತ್ತು. ಆಗ ಲಕ್ಷ್ಮಮ್ಮ ಕಣ್ಣೀರಿಡುತ್ತಾ ಮಗನಿಗೆ ಕೈಮುಗಿದು ಬೇಡಿದಳು. ಕಂದ, ನಮಗೆ ಬೇರೇನೂ ಬೇಡಪ್ಪ. ಮನೆಯ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೇವೆ. ನೀನು ಕೊಡುವ ಒಣರೊಟ್ಟಿಯನ್ನೇ ತಿಂದು ಬದುಕುತ್ತೇವೆ. ನಮ್ಮನ್ನು ದೂರ ಮಾಡಬೇಡಪ್ಪ. ಆದರೂ ಸುರೇಶ್ ತನ್ನ ನಿರ್ಧಾರ ಬದಲಿಸಲಿಲ್ಲ. ಘಟನೆ ನಡೆದ ಬಳಿಕ ಆತನ ತಂದೆ ತಾಯಿಗಳಿಬ್ಬರೂ ದುಃಖದಿಂದ ವೃದ್ಧ ದಂಪತಿಗಳು ಮನೆ ಬಿಟ್ಟು ಹೊರಟರು. ಅವರ ಬಳಿ ಹಣ ಇರಲಿಲ್ಲ. ಕೇವಲ ಹರಿದ ಬಟ್ಟೆಗಳು, ದೇವರ ಫೋಟೋಗಳು ಮಾತ್ರ ಇದ್ದವು. ಹಾಗೆ ಕ್ರಮೇಣ ಕಾಲ ನಡೆದು ತಮ್ಮ ಹಳ್ಳಿಯನ್ನು ತಲುಪಿದರು. ಅಲ್ಲಿ ಹಳ್ಳಿಯ ಹೊರಭಾಗದಲ್ಲಿದ್ದ ಒಂದು ಹಳೆಯ ದೇವಸ್ಥಾನದ ಬಳಿ ಅವರು ಆಶ್ರಯ ಪಡೆದರು. ಅಲ್ಲಿಯೇ ದಿನಗಳನ್ನು ಕಳೆಯತೊಡಗಿದರು. ಹಳ್ಳಿಯ ಜನರು ಅವರ ಪರಿಸ್ಥಿತಿ ನೋಡಿ ಕನಿಕರದಿಂದ ಊಟ ಮತ್ತು ಸಹಾಯ ಮಾಡುತ್ತಿದ್ದರು. ಹೀಗೆ ಕೆಲವು ತಿಂಗಳುಗಳು ಕಳೆದಂತೆ ಒಂದು ದಿನ ಸುರೇಶ್ ಕೆಲಸ ಮಾಡುತ್ತಿದ್ದ ಕಂಪನಿಗೆ ದೊಡ್ಡ ನಷ್ಟ ಉಂಟಾಯಿತು. ಅನೇಕ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಲಾಯಿತು. ಸುರೇಶ್ ಕೂಡ ಉದ್ಯೋಗ ಕಳೆದುಕೊಂಡನು. ಆ ನಂತರ ಆಕಾಶವೇ ಕಳಚಿಬಿದ್ದ ಹಾಗೆ ನನ್ನ ಜೀವನವೇ ಮುಗಿದು ಹೋಯಿತು ಅನ್ನುವ ಹಾಗಾಯಿತು. ಉದ್ಯೋಗ ಹೋದ ನಂತರ ಮನೆಯ ಖರ್ಚು ನಡೆಸುವುದು ಕಷ್ಟವಾಯಿತು. ಸಾಲಗಳು ಹೆಚ್ಚಾದವು. ಆಗ ಸವಿತಾಳಿಗೂ ಹಣದ ಮಹತ್ವ ಗೊತ್ತಾಗತೊಡಗಿತು. ಕೆಲವೇ ದಿನಗಳಲ್ಲಿ ಅವರು ಖರೀದಿಸಿದ್ದ ಮನೆ ಕೂಡ ಬ್ಯಾಂಕ್ ವಶಕ್ಕೆ ಹೋಯಿತು. ಈಗ ಸುರೇಶ್ ಮತ್ತು ಸವಿತಾ ಬಾಡಿಗೆ ಮನೆಯಲ್ಲೂ ಇರಲು ಸಾಧ್ಯವಾಗದ ಪರಿಸ್ಥಿತಿಗೆ ಬಂದರು. ಒಂದು ರಾತ್ರಿ ಇಬ್ಬರೂ ಉದ್ಯಾನವನದಲ್ಲಿ ಕುಳಿತು ತಮ್ಮ ದುಃಖದ ಬಗ್ಗೆ ಮಾತನಾಡುತ್ತಿದ್ದರು. ಆಗ ಸುರೇಶ್ಗೆ ತನ್ನ ತಂದೆ ತಾಯಿಯ ನೆನಪು ಬಂತು. ಸವಿತಾ, ಹೆತ್ತ ತಂದೆ ತಾಯಿಯನ್ನು ಕಣ್ಣೀರು ಹಾಕಿಸಿ ಹೊರಹಾಕಿದ್ದಕ್ಕೆ ನಮಗೆ ಈ ಗತಿ ಬಂದಿದೆ. ದೇವರೇ ನಮಗೆ ಶಿಕ್ಷೆ ಕೊಟ್ಟಿದ್ದಾನೆ. ತಕ್ಷಣ ನಡೆ. ನನ್ನ ಅಪ್ಪ ಅಮ್ಮನನ್ನು ಹುಡುಕಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ. ಮುಂದಿನ ದಿನವೇ ಬೆಳಿಗ್ಗೆ ಅವನು ತನ್ನ ತಂದೆ ತಾಯಿಯನ್ನು ಹುಡುಕಲು ಹೊರಟನು. ಹಗಲು ರಾತ್ರಿ ಎನ್ನದೆ ಬಹಳ ಹುಡುಕಾಟದ ನಂತರ ಹಳ್ಳಿಯ ದೇವಸ್ಥಾನದ ಬಳಿ ಅವರನ್ನು ಕಂಡನು. ವೃದ್ಧ ದಂಪತಿಗಳು ಇನ್ನೂ ಸರಳವಾಗಿ ಬದುಕುತ್ತಿದ್ದರು. ಸುರೇಶ್ ಓಡಿಹೋಗಿ ಅವರ ಕಾಲಿಗೆ ಬಿದ್ದನು. ಅಪ್ಪ, ಅಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನಾನು ದೊಡ್ಡ ಪಾಪ ಮಾಡಿದೆ. ನಿಮ್ಮನ್ನು ಕಷ್ಟಕ್ಕೆ ತಳ್ಳಿ ನಾನು ಸುಖವಾಗಿರಲು ನೋಡಿದೆ. ಆದರೆ ಇವತ್ತು ಬೀದಿಗೆ ಬಂದು ನಿಂತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ರಂಗಯ್ಯ ಮಗನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು. ಮಗನೇ, ಎದ್ದು ನಿಲ್ಲು. ಹೆತ್ತ ಕರುಳು ಎಂದಿಗೂ ಮಗನಿಗೆ ಕೆಟ್ಟದನ್ನು ಬಯಸುವುದಿಲ್ಲಪ್ಪ. ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡೆಯಲ್ಲ, ಅಷ್ಟೇ ಸಾಕು. ನಾವಿದ್ದೇವೆ ನಿನ್ನ ಜೊತೆ. ಲಕ್ಷ್ಮಮ್ಮ ಕೂಡ ಕಣ್ಣೀರಿನಿಂದ ಮಗನನ್ನು ಅಪ್ಪಿಕೊಂಡಳು. ಸವಿತಾಳಿಗೂ ತನ್ನ ತಪ್ಪಿನ ಅರಿವಾಯಿತು. ಅತ್ತೆಯವರೇ, ಮಾವನವರೇ, ಸ್ವಾರ್ಥದಿಂದ ನಾನು ನಿಮ್ಮನ್ನು ದೂರ ಮಾಡಿದೆ. ನನ್ನನ್ನು ನಿಮ್ಮ ಮಗಳೆಂದು ತಿಳಿದು ಕ್ಷಮಿಸಿಬಿಡಿ. ಇನ್ಮುಂದೆ ನಿಮ್ಮನ್ನು ಕಣ್ಣರೆಪ್ಪೆಯಂತೆ ನೋಡಿಕೊಳ್ಳುತ್ತೇನೆ. ವೃದ್ಧ ದಂಪತಿಗಳು ಅವಳನ್ನು ಕ್ಷಮಿಸಿದರು.
ಆ ದಿನದಿಂದ ಎಲ್ಲರೂ ಮತ್ತೆ ಒಂದಾಗಿ ಬದುಕಲು ನಿರ್ಧರಿಸಿದರು. ಸುರೇಶ್ ಹಳ್ಳಿಯಲ್ಲಿಯೇ ತಂದೆ ಜೊತೆ ಕೃಷಿ ಕಾರ್ಯವನ್ನು ಮಾಡುತ್ತಾ ಜೀವನ ಆರಂಭಿಸಿದನು. ಈ ಬಾರಿ ಅವನು ತನ್ನ ತಂದೆ ತಾಯಿಯನ್ನು ಗೌರವದಿಂದ ನೋಡಿಕೊಳ್ಳುತ್ತಿದ್ದನು. ಈ ಎಲ್ಲ ಘಟನೆಯನ್ನು ನೋಡಿದ ಹಳ್ಳಿಯ ಜನರು ಅವರ ಕುಟುಂಬ ಮತ್ತೆ ಒಂದಾದುದನ್ನು ನೋಡಿ ಸಂತೋಷಪಟ್ಟರು. ಉಪಸಂಹಾರ: ಈ